ನಾನು ಹೇಳಿದೆ ಅವನಿಗೆ, ಲವ್ ಮಂಜ ಇರಲ್ಲ ಮೇಡಮ್ ಬರ್ತಾರೆ ಅಂತ. ಅವನಿಗೆ ಕೆಲಸ ಅಂದರೆ ಪ್ರಾಣ. ಹೊಂಟೋದ ಡೈರಿಗೆ ಹಾಲಾಗಿ ಬರೋಕ್ಕೆ. ಓ ಹೌದಾ? ಎಲ್ಲ ನೀವೇ ಅರೇಂಜ್ ಮಾಡಿದ್ರಾ? ಹೌದು. ನೀವಿಲ್ಲಿ ನನ್ನನ್ನು ಯಾಕೆ ಕರೆದ್ರಿ ಅಂತ ನೆನಪಿದ್ಯಾ? ಥ್ಯಾಂಕ್ ಯು ಹೇಳೋಕ್ಕೆ ಅಲ್ಲ, ಅದು ಮಾತ್ರ ಅಲ್ಲ, ಟೀ ಕುಡಿಯೋಕ್ಕೆ. ಟೀ ಕುಡಿಯೋಣವಾ? ನಾನು ತಡೆದ್ರು ನಾಲ್ಗೆ ತಡಿಯಲ್ಲ ಅನ್ಸುತ್ತೆ. ಎಲ್ಲ ರೆಡಿ ಆಗೈತೆ, ತಗೊಬತ್ತೀನಿ. ಟೀ ಸಹ ನೀವೇ ಮಾಡಿದ್ದಾ? ಇಲ್ಲ, ಮಂಜ ಮಾಡಿದ್ದು. ನೀವೇನು ಗಾಬರಿ ಬೀಳ್ಬೇಡಿ, ಅವನ ಅಡುಗೆ ಸಂದಾಗೆ ಮಾಡ್ತಾನೆ. ಸಾರ್ದ ಒಂಥರ ಅಲ್ದಿದ್ರು ಅವನು ಅಡುಗೆಲಿ ಒಂಥರ ಪಕ್ಕನೇ ಅವನೇ. ನಾನು ತಗೊಂಡು ಬರಲಾ? ಬೇಡ ಬೇಡ, ನೀವು ನಮ್ಮನೆ ನೆಂಟರು, ನಾನು ತಗೋತೀನಿ ರೀ. ಅಯ್ಯೋ, ಸುಡ್ತಾ? ಇಲ್ಲ. ನಿಜ ಹೇಳಿ, ಎಲ್ಲಿ ತೋರಿಸಿ ಕೈ? ಇಲ್ಲ, ಏನಾಗಿಲ್ಲ. ತೋರಿಸಿ ಅನ್ನಲ್ಲ. ಜೋರಾಗಿ ಸುಟ್ಬಿಡ್ತು. ರಾಮ, ಅಯ್ಯೋ ಶಾರದವ್ವ, ಅದು ಬಿಸಿ ಟೀ, ಕೈ ಸುಟ್ಕೊಂಡ್ಬಿಟ್ರು ಪಾಪ. ಇಲ್ಲಿರಮ್ಮ, ಶಾನೆ ಸುಟ್ಟೈತಾ? ನೀವು ನೀರು ತಗೊಂಬಾವ. ನಡಿ ನಡಿಪ್ಪ. ಈಗ ಉರಿ ಕಡಿಮೆ ಆಯ್ತಾ? ನೀನೇನಮ್ಮ ಇಲ್ಲಿ? ಅದು ಶಾರದವ್ವ, ಇವ್ರ ಅಪ್ಪಯ್ಯ ನಂಗೊಂದು ಪುಸ್ತಕ ಕೊಟ್ಟಿದ್ರು, ಅದ ತಕ್ಕ ಹೋಗಮ್ಮ ಅಂತ ಬಂದವ್ರೆ. ಅಲ್ವಾ ಮೇಡಮ್? ಏನೋ ಬಂದವ್ರಲ್ಲ ಅಂತ ಟೀ ಮಾಡುಮ ಅನ್ಕಂಡೆ, ಅವರೇ ಬಾಯ್ಬಿಟ್ಟು ಕೇಳ್ಬಿಟ್ರು ಟೀ ಮಾಡಿ ಅಂತ. ನಾನಾ? ಹಾಂ ಹೌದು. ಸರಿ ಸರಿ, ಪರವಾಗಿಲ್ಲ. ನೀವು ಹುಷಾರಾಗಿ ಮಾಡೋದಲ್ವೇನ್ಲಾರಮ್ಮ? ಅದಿರ್ಲಿ ಶಾರದವ್ವ, ಈಟೊತ್ತಲ್ಲಿ ನೀನ್ಯಾಕೆ ಬಂದೆ? ಯಾಕೆ ಬರಬಾರ್ದಿತ್ತಾ? ರಾತ್ರಿ ಅಡುಗೆಗೆ ಹುಸಿ ತರಕಾರಿ ತಗೊಂಡೋಗಮ್ಮ ಅಂತ ಬಂದೆ. ಹೇಳಿದ್ರೆ ನಾನು ತತ್ತಿರ್ಲಿಲ್ವೇ? ನನಗೂ ಮನೆಗೆ ಸಮಯ ಕಳಿಬೇಕಲ್ವೇ? ಅದು ಅಲ್ಲದೆ ನಿಂಗೆ ಹೇಳಿದ್ರೆ 10 ತಗೊಂಬ ಅಂದರೆ 100 ತಗೊಂಬತ್ತೀಯ. ಒಂದು ಕೆಲಸ ಮಾಡಮ್ಮ, ನಮ್ಮ 3 ಜನ ಹೋಗಿ ತಗೊಂಬರಮ್ಮ. ಮೇಡಮ್, ನೀವು ಬರ್ತೀರಾ? ಬರ್ತೀನಿ, ಆದರೆ ಮೇಡಮ್ ಅಂತ ಕರೆಯಂಗಿಲ್ಲ, ಜಾನಕಿ ಅಂತ ಕರೀರಿ. ಜಾನಕಿ? ರಾಮ, ನಡಿ ಹೋಗುಮ್ಮ. ಮೇಡಮ್ ಹಿಂಗೆ ಬನ್ನಿ ಹೋಗೋಣ. ನಮ್ಮ ರಾಮ ನೀನು ಆವಾಗ ಭೇಟಿ ಆಯ್ತಿರಲ್ವೇ? ನಮ್ಮ ರಾಮಂಗೆ ಯಾವಾಗಲೂ ನಿಂದೇ ಮಾತು ಕಣಮ್ಮ. ಜಾನಕಿ ಮೇಡಮ್ ಹಂಗೆ, ಜಾನಕಿ ಮೇಡಮ್ ಹಿಂಗೆ. ಇಲ್ಲ ಇಲ್ಲ, ಹೀಗೆ ಕೆಲಸದ ಮೇಲೆ ಭೇಟಿ ಆಗ್ತೀವಷ್ಟೆ. ಅವ್ರಿಗೆ ಶಿಕ್ಷಣ ಮತ್ತು ಶಾಲೆ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಏನ ಈ ಸ್ಕೂಲ್ ಅಂದ್ರಯ್ಯ? ಇರ್ಬೋದೇನೋ. ನಿಂಗೆ ಗೊತ್ತಾ, ನಮ್ಮ ರಾಮಂಗೆ ಮೊದಲೆಲ್ಲ ಆ ಹುಡುಗಿನ ಕಂಡ್ರೆ ಆಯ್ತಿರ್ಲಿಲ್ಲ, 1 ಮೈಲಿ ದೂರ ಓಡೋವನು. ನೀನು ಬಂದ್ಮ್ಯಾಕೆ ಕಣಮ್ಮ ಹುಸಿ ಬದಲಾಗವನೆ.
ನಮ್ಮ ರಾಮಂಗೆ ಅವನ ಜೀವನದಾಗಿರೋ ಮೊದಲನೇ ಹುಡುಗಿ ಕಣಮ್ಮ ನೀನು. ಜಾನಕಿ, ಒಂದು ಸಹಾಯ ಮಾಡ್ತೀಯಾ? ಸಹಾಯನಾ? ನಾನಾ? ಏನು ಶಾರದಕ್ಕ? ನಮ್ಮ ಈ ಪೈಲ್ವಾನ ನಾವು ಏಟೆ ಹೇಳಿದ್ರು ಲಗ್ನ ಆಗೋಕ್ಕಿಲ್ಲ ಅಂತವನೇ, ಯಾರೇ ಹೇಳಿದ್ರು ಕೇಳೋಕ್ಕಿಲ್ಲ. ನೀವು ಹಸಿ ಅವನಿಗೆ ತಿಳಿ ಹೇಳ್ತೀಯಾ? ನಿನ್ನ ಮಾತನ್ನ ಅವನು ಖಂಡಿತ ಕೇಳ್ತಾನೆ. ಅರ್ಧವ ಸರೋಯ್ತು. ನಾನಲ್ಲಿ ತರಕಾರಿ ಕೀಳ್ತಾ ಇದ್ರೆ ನೀವು ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಹೆಂಗಸ್ರ ವಿಷಯ ಕನ್ಲಾ. ಜಾನಕಿ, ನಮ್ಮ ಹೊಲ ನೋಡವ, ಇಲ್ಲಿಂದ ಹಿಡಿದು ಆ ಕೊನೆ ಗಂಟ ನಮ್ದೇಯ. ನಮ್ಮ ಮನೆಗೆ ಹಿರಿ ಸೊಸೆ ಬಂದ್ಮ್ಯಾಕ ಇದೆಲ್ಲ ಅವಳೇ ನೋಡ್ಕೋಬೇಕು ಅಲ್ವೇನ್ ಕನ್ಲ ರಾಮ? ಜಾನಕಿ, ಅಲ್ಲಿ ಕಾಣ್ತೈತಲ್ಲ ಅದು ಕೂಡ ನಮ್ದೇ ಹೊಲ. ಓ, ಅದು ಗೊತ್ತು. ಅಲ್ಲಿಂದ ಮುಂದೆ ಹೋದರೆ ಮಿಂಚ್ಕೊಳ್ಳೋದು ಮರ ಸಿಗುತ್ತೆ ಅಲ್ವಾ? ಹೌದು, ಆ ಕಡೆಗೆ ಐತೆ. ರಾತ್ರಿ ಹೊತ್ನಾಗ ತುಂಬ ಚಂದ ಕಾಣ್ತೈತೆ. ಲೇ ರಾಮ, ಯಾವತ್ತಾನ ಮೇಡಮ್ನ ಆ ಮಿಂಚುಳದ ಮರತ್ತ ಕರ್ಕೊಂಡೋಗ್ಲಾ? ಸರಿ, ಹೋಗಮ್ಮ. ಟೀ ಆಗೈತೆ, ಸೋಸ್ಕೊಂಡು ಕುಡೀರಿ. ನಾನು ಇನ್ನು ಬರ್ತೀನಿ. ಇರ್ಸಾರ್ದ ಬಾವು, ಒಟ್ಟಿಗೆ ಹೋಗಮ್ಮ. ಮನೆಗೆ ಹೋಗಿ ಅಡುಗೆ ಯಾರಲ್ಲ ಮಾಡೋದು? ಮನೆಗೆ ಬರ್ತಿದ್ದಂಗೆ ಹಸು ಹಸು ಅಂತ ಕೂಕೋತೀಯ. ನೀವು ಟೀ ಕುಡೀರಿ, ನಾನು ಇನ್ನು ಬರ್ತೀನಿ. ಜಾನಕಿ, ನಾ ಹೇಳಿದ ನೆನಪೈತಲ್ಲ? ಅಯ್ಯೋ ಇರೀರಿ, ನಾನೇ ಕೊಡ್ತೀನಿ. ಅಲ್ಲ, ನಿಮಗೆ ಟೀ ಮಾಡೋಕ್ಕೆ ಬರಲ್ಲ ಅಂದರೆ ಹೇಳಬೇಕಿತ್ತು, ನಾನೇ ಮಾಡ್ತಿದ್ದೆ. ನಿಮಗೋಸ್ಕರ ಅಷ್ಟು ಮಾಡ್ತಿದ್ರಿ ಹೆಂಗೆ ಹೇಳಿ? ಹಾಗ್ಯಾಕೆ? ನೀವು ನನ್ನ ದೋಸ್ತಲ್ಲವ್ರಾ? ತಗೊಳ್ಳಿ. ಕುಡೀರಿ. ಕೈ ಇನ್ನೂ ಉರಿತಾ ಇದೆಯಾ? ಮೇಡಮ್ ನಮಸ್ಕಾರ. ಹಾಯ್ ಮಂಜು ಅವರೇ, ನೀವು ಡೈರಿಗೆ ಹೋಗಿದ್ರಿ ಅಂತ ರಾಮು ಅವ್ರು ಹೇಳಿದ್ರು. ಕಳ್ಸಿದ್ದು ಅವರೇ ಅಲ್ವೇ? ದೊರೆ ಹೇಳಿದ್ಮ್ಯಾಕೆ ಹೋಗ್ದೇ ಇರೋಕ್ಕಾಯ್ತೈತಾ? ಹೋಗ್ಲಿ ಬಿಡಿ, ಬನ್ನಿ ಟೀ ಕುಡೀರಿ. ಅಯ್ಯೋಯ್ಯೋ, ಟೀನಾ? ನಾ ಕುಡಿಯೋಕ್ಕಿಲ್ಲ ಮೇಡಮ್, ಇಸ್ಸ ಅದು ಇಸ್ಸ. ಈಗ ಕುಡಿದ್ರೆ ಬಾಡಿ ಸುಟ್ಟೋಗ್ತೈತೆ. ಹೋಗಮ್ಮ.
ಅಯ್ಯೋ ಇರಿ ಮೇಡಮ್, ಊಟ ಮಾಡ್ಕೊ ಹೋಗಿವ್ರಂತೆ. ಇಲ್ಲ, ನಂಗೆ ಲೇಟ್ ಆಯಿತು, ನಾನು ಬರ್ತೀನಿ. ಬಾಯ್ ಮಂಜು ಅವರೇ. ಮಾವ, ನಿಮಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಎಂಥ ಕೋಪನಮ್ಮ? ಅದೇ ಮಾವ, ನಿನ್ನೆ ಅಡುಗೆ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಯಾವುದೇ ಕೆಲಸಕ್ಕೂ ನಾನು ನಾಲಾಯಕು ಅಂತ ಅಂದ್ಕೊಂಡಿದ್ದೀರೇನೋ ಅಂತ. ನೀನು ಯಾಕಮ್ಮ ಅಷ್ಟೊಂದು ಮನಸ್ಸಿಗೆ ಹಚ್ಕೊತೀಯ? ಕೆಲವೊಂದು ಕೆಲಸನ ಎಲ್ಲರಿಂದನೂ ಮಾಡೋಕ್ಕಾಗಲ್ಲ, ಅದರಿಂದ ನನಗೆ ಬೇಜಾರು ಇಲ್ಲ. ಆಮೇಲೆ ಈ ಮನೆಗೆ ಹಿರಿ ಸೊಸೆನ ತರೋ ಜವಾಬ್ದಾರಿ ನಿನ್ನ ಮೇಲೆ ಇದೆ ಅಲ್ವಾ? ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರ್ಗನ ಹುಡುಗಿನ ಹುಡುಕಿ ಕರ್ಕೊಂಬಂದ್ರೆ ಆಯ್ತಪ್ಪ. ಅದನ್ನು ಹೇಳೋಣ ಅಂತಲೇ ಬಂದೆ ಮಾವ. ನಾನು ಒಂದು ಹುಡುಗಿನ ನೋಡಿದ್ದೀನಿ, ನೀವು ನೋಡಿ. ನಿಮಗಿಷ್ಟ ಆಯಿತು ಅಂದರೆ ನಾನು ಮಾತಾಡ್ತೀನಿ. ಯಾರು? ಚಂದ್ರಿ, ನೋಡಿ ಮಾವ. ಶಾರದಕ್ಕ ಬಂದರು. ಶಾರದಕ್ಕ, ಹೊಸಿ ಫೋಟೋ ನೋಡಿ. ಸಾಹೇಬ್ರೆ, ಇನ್ಮ್ಯಾಕೆ ಫೋಟೋ ನೋಡೋ ಕೆಲಸ ಇರೋಕ್ಕಿಲ್ಲ. ಯಾಕೆಂದರೆ ನಮ್ಮ ಮನೆಗೆ ಯಾರು ಹಿರಿ ಸೊಸೆಯಾಗಿ ಬರ್ತಾಳೆ ಅಂತ ನಂಗೆ ಗೊತ್ತಾಗೈತೆ. ನಮ್ಮ ಮನೆಗೆ 7 ಮಾಡಿಸಿದಂಥ ಹುಡುಗಿ. ಅಯ್ಯೋ ಎಂಥ ಒಳ್ಳೆ ಮಾತು ಹೇಳಿದ್ರಿ ಶಾರದಕ್ಕ. ನಿನ್ನ ಬಾಯಿಗೆ ಸಕ್ಕರೆ ಹಾಕ. ಯಾರು ಅಂತ ಹೇಳ್ಬಿಡಿ, ನಾಳೆ ನಿಶ್ಚಿತಾರ್ಥ ಮುಗಿಸ್ಬಿಡುಮ. ಬೇಡ ಬೇಡ ಸಾಹೇಬ್ರೆ, ನಾವು ಹುಸಿ ನಿಧಾನಕ್ಕೆ ಇರಬೇಕಾಯ್ತದೆ. ನಮ್ಮ ರಾಮನೇ ಬಂದು 7 ಗಂಟೆ ಕಾಯೋಣ. ಅವಸರ ಪಟ್ಟರೆ ನಮ್ಮ ರಾಮ ಮಾತು ಬದಲಾಯಿಸ್ಬೋದು. ಯಾರು ಅಂತ ಬೇಡ, ಹೋಗ್ಲಿ. ಹೆಂಗವಳೆ ಅಂತಾದ್ರೂ ಹೇಳ್ಬಿಡಿ. ಹೂ ಅಂತ ಹುಡುಗಿ, ಮಾತಲ್ಲಿ ಚೂಟಿ, ಬುದ್ಧಿಲಿ ಶಾರದಾಂಬೆ ಮಗಳು. ಮನೆಗೋಸ್ಕರ ಜೀವಕ್ಕೆ ಜೀವ ಕೊಡೋ ಅಂತವಳು. ನಮ್ಮ ರಾಮನ ಕಾಳಜಿ ತಗೊಂಡು ಅವನಿಗೆ ಪ್ರಪಂಚ ಕಲಿಸೋಳು. ಕಲಿಸೋಳ ಅಲ್ಲ ಶಾರದಕ್ಕ, ಮನೆತನ ಕುಟುಂಬ ಎಲ್ಲ ನೋಡ್ಬೇಕಲ್ವಾ? ಜೊತೆಗೆ ಮಾವನವರು ಬಾವನ ಮದುವೆ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ ಅಂತ ನಿಮಗೂ ಗೊತ್ತಲ್ಲ ಶಾರದಕ್ಕ? ಆದ್ರೂ ಈಗ ಹೆಸರು ಹೇಳಕ್ಕಾಗಕ್ಕಿಲ್ಲ. ಅವಳಿಗೂ ಇನ್ನ ಇದ್ರ ಬಗ್ಗೆ ತಿಳಿದಿಲ್ಲ ಸಾಹೇಬ್ರೆ. ಅವರೇ ಬಂದು 7 ಗಂಟೆ ಕಾಯೋಣ. ಅವ್ರಿಗೆ ಗೊತ್ತಿಲ್ಲ, ಆದರೆ ಅದನ್ನು ನಿಮಗೆ ಹೇಗೆ ಗೊತ್ತು ಶಾರದಕ್ಕ? ನಾನು ಶಾನೆ ಮಳೆಗಾಲ ಕಂಡೀನಿ ಸೊಸೆಮ್ಮ. ಯಾರ್ಯಾರು ಹೆಂಗೆ ಅಂತ ನಂಗೆ ಸಂದಾಕೆ ಗೊತ್ತು. ಖಂಡಿತ ಶಾರದಕ್ಕ ಹೇಳ್ತಾ ಇದ್ದಾರಲ್ಲ, ಹಾಗೆ ಆಗಲಿ. ಸರಿ ಮಾವ, ದೊಡ್ಡವ್ರ ಮಾತು ಹೇಗೆ ಮೀರೋಕ್ಕಾಗತ್ತೆ? ಸರಿ. ಈ ಮುದುಕಿ ಟೀಚರ್ ಬಗ್ಗೆ ಮಾತಾಡ್ತಿದ್ದಾಳ ಹೇಗೆ? ಅಕಸ್ಮಾತ್ ಆ ಬ್ರಹ್ಮಚಾರಿ ಮದುವೆ ಆಗೋದೇ ಆದರೆ ಅದು ನಾನು ತೋರಿಸಿದ ಹುಡುಗಿ ಜೊತೆಗೆ ಆಗಬೇಕು. ಹಾಗೆ ಮಾಡೇ ಮಾಡ್ತೀನಿ. ಸರಿ, ಹೊರಡ್ಲಾ? ಇಲ್ಲ ಇಲ್ಲ, ಬೇಡ. ಯಾಕೆ? ಅದು ಶಾರದವ ನಿಮ್ತವ ಏನೋ ಹೇಳಿದ್ರು ಅಂತ ಗೊತ್ತಾಯ್ತು, ಆದರೆ ಏನು ಹೇಳಿದ್ರು ಅಂತ ಗೊತ್ತಾಗಿಲ್ಲ. ಮೇಡಮ್, ಈಗಲಾರ ಹೇಳ್ಬಿಟ್ಟೋಗಿ. ಇಲ್ಲ, ನಾನು ಹೇಳಲ್ಲ.
ಏನಿವಾಗ? ಮೇಡಮ್ ಮೇಡಮ್ ಹಂಗೆ ಮಾಡಬೇಡಿ ಮೇಡಮ್, ಪಾಪ ಅಲ್ವಾ ನಾನು. ಅಚ್ಚಚ್ಚೋ ಪಾಪ, ಮಗು ಅಲ್ವಾ ನೀವು? ಆದರೂ ಇದು ಮಗುಗೆ ಹೇಳೋಂಥ ವಿಷಯ ಅಲ್ಲ, ಹೊರಡಿ. ಮೇಡಮ್ ಮೇಡಮ್ ಏನು? ಮತ್ತೆ ನೀವು ಹೇಳ್ದೆ ಇದ್ರೆ ನನ್ನ ತಲೆ ಸಿಡ್ದಂಗೆ ಆಗೋಯ್ತದೆ. ಆಮೇಲೆ ರಾತ್ರೆಲ್ಲ ನಿದ್ದೆನೇ ಬರೋಕ್ಕಿಲ್ಲ. ನನ್ನ ನಿದ್ದೆ ಕೆಡಿಸಿದ ಪಾಪನ ಸುಮ್ಕೆ ನೀವು ಯಾಕೆ ಕಟ್ಕೊತೀರಾ? ಟಪ್ಪಂತ ಹೇಳ್ಬಿಟ್ಟು ಹೋಗಿ. ಒಂದು ಕೆಲಸ ಮಾಡಿ, ಇವತ್ತು ಒಂದು ರಾತ್ರಿ ನಿದ್ದೆ ಭಂಗ ಮಾಡಿದ ಪಾಪನ ನಾನು ಹೊರಕ್ಕೆ ರೆಡಿ ಇದ್ದೀನಿ. ಇವತ್ತು ರಾತ್ರಿ ಎಲ್ಲ ಯೋಚನೆ ಮಾಡಿ ಅಕಸ್ಮಾತ್ ಹೊಳಿಲಿಲ್ಲ ಅಂದರೆ ನಾಳೆ ನಾನು ಹೇಳ್ತೀನಿ. ಬರಲಾ? ಮೇಡಮ್ ತಲೆ ಸಿಡೋದು ಗ್ಯಾರಂಟಿ. ಶಾರದವ ಏನು ಹೇಳಿರ್ಬೋದು? ಅಯ್ಯೋ ಹೇಳು ಬಿಂದು, ಮೊನ್ನೆ ತಾನೇ ನಿನ್ನ ಮಗಳು ಸ್ಕೂಲ್ ಮುಗಿಸ್ದಾಗಿದೆ, ಇಷ್ಟು ಬೇಗ ಸಂಬಂಧ ಕುದುರು ಬಿಡ್ತಾ? ಎಷ್ಟು ಲಕ್ಕಿ ಅಲ್ವಾ ನೀನು. ಖಂಡಿತ ಬರ್ತೀನಿ. ಅವ್ರಿಗೂ ಹೇಳ್ತೀನಿ. ಹಾಂ ಸರಿಮ್ಮ, ಬಾಯ್. ಜಾನಕಿ, ನನ್ನ ಫ್ರೆಂಡ್ ಬಿಂದು ಇದ್ಲಲ್ಲ, ಅವಳ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ಯಾರಿಗೆ? ಚಂದನಂಗ? ಹುಡುಗ ಅಮೇರಿಕದಲ್ಲಿ ಸೆಟ್ಲ್ ಆಗಿದ್ದಾನಂತೆ. ಇಂಜಿನಿಯರ್ ಬೇರೆ. ತಿಂಗಳಾದರೆ $1 ಗಟ್ಟಲೆ ಸಂಬಳ ಎಣಿಸ್ಕೊತಾನಂತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಊರಿಗೂ ಟ್ರಾನ್ಸ್ಫರ್ ಆಗಲ್ವಂತೆ. ಎಷ್ಟು ಲಕ್ಕಿ ಅಲ್ವಾ ಅವಳು. ಈ ಸೀಸನಲ್ಲಿ ಎಲ್ಲರಿಗೂ ಮದುವೆ ಮಾತುಕತೆ ನಡೀತಾ ಇದೆ. ಅನುನ ಕೂಡ ನೋಡೋಕೆ ಬರ್ತಿದಾರಂತೆ. ಈಗ ರಾಮು ಅವರಿಗೂ. ರಾಮು ಅವ್ರಿಗೇನಾಯ್ತು? ಏನೂ ಇಲ್ಲಮ್ಮ. ಜಾನಕಿ, ನೀನು ಸ್ವಲ್ಪ ಮನ್ಸು ಮಾಡೆ. ಹುಡುಗನ ಹುಡ್ಕೋಕೆ ಟೈಮ್ ಬೇಕಾಗತ್ತೆ ಅಲ್ವಾ? ಅಮ್ಮ ಪ್ಲೀಸ್, ಬೇರೆಯವ್ರು ಫಾಸ್ಟಾಗಿ ಓಡ್ತಿದ್ದಾರೆ ಅಂತ ನಾವು ರೇಸಲ್ಲಿ ನಿಲ್ಲಕ್ಕಾಗುತ್ತಾ? ನಮ್ಮ ರಸ್ತೆನೇ ಬೇರೆ ಇರ್ಬೋದಲ್ವಾ? ನಂಗಿನ್ನೂ ಕೆಲಸಗಳಿದಾವಮ್ಮ. ಜಾನಕಿ, ನಿನ್ನ ಕೆಲಸಕ್ಕೆ ಈಗ ಯಾರು ಅಡ್ಡಿ ಬಂದಿದ್ದು? ನಿಮ್ಮ ಜನ್ರೇಷನ್ ಅವರೇ ಹೀಗೆ. ಮದುವೆ ಆಗೋದು ಅಂದರೆ ಕೈಕಾಲು ಕಟ್ ಹಾಕ್ದಾಗೆ ಅಂತ ಅನ್ಕೊಂಡ್ಬಿಡ್ತಾರೆ. ಏನು ಪ್ರಾಬ್ಲಮ್ಮು? ಒಳ್ಳೆ ಹುಡುಗನ ಹುಡ್ಕೋಕೆ ಟೈಮ್ ಬೇಕಾಗತ್ತಲ್ವಾ? ನೀನು ಸ್ವಲ್ಪ ಅರ್ಥ ಮಾಡ್ಕೋ. ಅದು 100% ಕರೆಕ್ಟು. ಅಪ್ಪ ನೀವುನಾ? ಅಮ್ಮ ಮದುವೆ ಬಗ್ಗೆ ಮಾತಾಡ್ತಿರೋದು. ನಮ್ಮ ಜಾನು ಮದುವೆ ಬಗ್ಗೆನಾ? ಅವಳು ಇನ್ನೂ ಮಗು ಕಣೆ. ರೀ, ನೀವು ಅವಳ ಜೊತೆ ಸೇರ್ಕೊಂಡು ಕುಣಿಬೇಡಿ, ಸ್ವಲ್ಪ ಸುಮ್ಮನೆ ಇರಿ. ಆದರೂ ಈಗಲೇ ಯಾಕೆ ಅಂತ. ಯಾಕೆ ಅಂದರೆ ನಾನು ನಿರ್ಧಾರ ಮಾಡಿದ್ಮೇಲೆ ಮುಗೀತು ಅಷ್ಟೇ. ಅಮ್ಮ ಅಪ್ಪ, ನಾನು ಯಾವಾಗ ಯಾರ ಜೊತೆ ಮದುವೆ ಆಗಬೇಕು ಅನ್ನೋದನ್ನ ನಾನೇ ನಿಮಗೆ ತಿಳಿಸ್ತೀನಿ. ಸೂಪರ್. ಏನು ಸೂಪರು? ಅವಳು ಯಾವಾಗ ತಿಳಿಸೋದು, ಯಾವಾಗ ಮದುವೆ ಆಗೋದು? ಅವ್ವಾ ಅಮ್ಮ, ನಂಗೆ ಹಸುವಾಗ್ತಾ ಇದೆ. ನಂಗೂ ಹಸುವಾಗ್ತಾ ಇದೆ ಕಣೆ. ಸಾಕು ನಕ್ಕಿದ್ದು. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ ಅಂದೆ. ಊಟ ಹಾಕೆ. ಬನ್ನಿ ಮಾವ. ಹಾಂ, ಎಲ್ಲಿ ನಮ್ಮ ಪೈಲ್ವಾನ ಕಾಣ್ತಿಲ್ವೇ? ಅವನು ಇಲ್ಲದೆ ಊಟನೇ. ಎಲ್ಲೋದ ಅವನು? ಏನು ನಮ್ಮ ಹಿರಿ ಸೊಸೆ ಜೊತೆ ಹರಟೆ ಹೊಡಿತಾ ಕುತ್ಕೊಂಡ್ಬಿಟ್ಟವನ ಹೆಂಗೆ? ಸಾಧಕ, ನಂಗೆ ಸ್ಯಾನೆ ಖುಷಿ ಆಗ್ತಾ ಐತೆ. ಅಪ್ಪಯ್ಯ ಬಂದ. ಏನಪ್ಪಯ್ಯ ತಾನೇ ಖುಷಿ? ಸಾಧಕ ಹೇಳ್ತಿದ್ರು ನಮ್ಮ ರಾಮ ಸ್ಯಾನೆ ಬದಲಾಗವನೆ ಅಂತ. ಬದಲಾಗಿವ್ನೆ? ಹೋಗಿ ಅಪ್ಪಯ್ಯ, ಯಾವ ಬದಲಾವಣೆ ಇರ್ಲಿ. ನಿನ್ನ ವ್ರತ ಯಾವಾಗ ಮುಗಿಸ್ತೀಯ ಅದನ್ನ ಹೇಳೋ ಮೊದಲು. ಅಲ್ಲ, ನೀವೇನು ಮಾತಾಡ್ತಿದ್ರ ಅಂತಲೇ ನಂಗೆ ಗೊತ್ತಾಯ್ತಿಲ್ಲ. ನಿನ್ನ ಬ್ರಹ್ಮಚಾರಿ ವ್ರತ ಯಾವಾಗ ಮುಗಿಸ್ತೀಯ ಹೇಳ. ಅಯ್ಯೋ ಅಪ್ಪಯ್ಯ, ಕೈ ತೊಳೆದೇ ಮರ್ತೋಗ್ಬಿಟ್ಟಿದ್ದೆ. ತಡೆ ತೊಳ್ಕೊಬತ್ತೀನಿ. ಜನ್ಮ ಪೂರ್ತಿ ಬಡ್ಕೊಂಡ್ರು ಕೈ ತೊಳೆದು ಹಂಗೆ ಉಣ್ತಿದ್ದ. ಈಗ ಹೆಂಗೆ ಎದ್ದೋಡೋಗ್ತಾವ ನೋಡು. ಸಾಹೇಬ್ರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಮಗನೇನು ಕೇಳಬೇಡಿ. ದಿಗುಲು ಬಿದ್ದು ಆಮೇಲೆ ಏನು ಹೇಳ್ದೆ ಹೋಗ್ಬಿಡ್ತಾನೆ. ಹಾಂ
ಶುರು ಮಾಡಿ. ರಾಮ, ನಮ್ಮ ಮನೆಯಾಗ ಯಾರೊಬ್ರು ಕಮ್ಮಿ ಆದಂಗೆ ಅನಿಸ್ತಾ ಇಲ್ವಲ್ಲ ನಿಂಗೆ?